ಇದನ್ನ ಅವ್ರಿಗೆ ನೋಡ್ರಿ 5,000 ಕೋಟಿ ರೂಪಾಯಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿ ಇನ್ನೂ ಲೆಕ್ಕ ಕೊಡಕ್ತಾ ಇರಲ್ಲ. ನಮ್ಮ ತೆಂಗಿನಕಾಯಿ ಹೇಳಿದ್ರಲ್ಲ, ಇನ್ನೂ ಒಂದು ತಿಂಗಳದ ಈ ಹೆಣ್ಮಕ್ಳಿಗೆ 5,000 ಕೋಟಿ ಕೊಡ್ಬೇಕಾಗಿದ್ರೆ ಕೊಟ್ಟಿಲ್ಲ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊಡೆದಿರ್ಬೇಕು, ಡಿ ಕೆ ಶಿವಕುಮಾರ್ ಹೊಡೆದಿದ್ರು, ಯಾರೋ ಒಬ್ರು ಹೊಡೆದಾರ. ಅದಕ್ಕೆ ಈ ಹೊಡಿ ಕಂಪ್ನಿ ಮಾಡಬೇಕು. ಈ ರೀತಿ ನಮ್ಮ ಬಿಜೆಪಿಯವ್ರನ್ನ, ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಸಂಘಟನೆಯವರ ನೋಡಿ ಹೈಕೋರ್ಟ್ ಹೇಳಿದೆ, ಬಾಂಗ್ಲಾದೇಶರು ರೋಹಿಂಗ್ಯಾಗಳು ಭಾರತದಲ್ಲಿ ಅದಾರೆ, ಕರ್ನಾಟಕದಲ್ಲಿ ಇದ್ದಾರೆ, ಅವನ್ನ ಹುಡುಕಿ ಕೊಡೋವನ್ನೇ ನೀವು ಅರೆಸ್ಟ್ ಮಾಡಕ್ಕೆ. ಅಂದರೆ ಈ ಸರ್ಕಾರ ದೇಶದ ಹಿಂದೂಗಳ ವಿರುದ್ಧ ದೇಶವನ್ನು ಸಾಧಿಸುತ್ತಿದ್ದಾರೆ. ಇದು ಅಂತ್ಯಕಾಲ ಬಂದಿದೆ. ಇವತ್ತೇನು ದಿಲ್ಲಿಗೆ ಹೋಗ್ಯಾರಲ್ಲ ಡಿ ಕೆ ಶಿವಕುಮಾರ್, ಇದು ಸರ್ಕಾರದ ಪತನದ ಮೊದಲ ಹೆಜ್ಜೆ ದಿಲ್ಲಿ ಪಯಣ. ವಿಧಾನಸೌಧದ ಮೇಲೂ ಕೂಡ ನಾವು ಏನಂತಂದ್ರೆ ವಿಧಾನಸೌಧದ ಮೇಲೆ ಕೂಡ ನಾವು ಭಗವಾನ್ ಧ್ವಜ ಹಾರಿಸ್ತೀವಿ. ಹೌದು, ಭಾರತ ಧ್ವಜದ ಹಾಕಬೇಕು. ಭಾರತ ಧ್ವಜದಷ್ಟು ಎತ್ತರ ಇಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಗೆ ಹಿಂದೂ ರಕ್ಷಣೆ ಮಾಡುವಂಥ ಒಂದು ಸರ್ಕಾರ. ಭಗವಾ ಅಂದರೆ ಎಲ್ಲರನ್ನೂ ಸಮಾನತೆಯನ್ನು ನೋಡುವಂಥ, ಭಗವಾ ಅಂದರೆ ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟಿಲ್ಲ, ಅದಕ್ಕೆ ತ್ಯಾಗ ಶ್ರದ್ಧೆ ಇದೆ. ಅಂಥ ಒಂದು ಸರ್ಕಾರ ತೊಗೊಂಡ್ಬರ್ತು ಯಲಗೂರು ಹನುಮಂತ ದೇವರ ಬಳಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನಮ್ಮ ಸರ್ಕಾರ ಬಂದರೆ ಭಗವಾ ಧ್ವಜ ಅಂದ್ರೆ ಅರ್ಥ ಎಲ್ಲರಿಗೂ ಸಮಾನ ನ್ಯಾಯ ಕೊಡುವುದು. ಯಾರೇ ಹಿಂದೂಗಳನ್ನು ತೊಂದರೆ ಕೊಟ್ಟರೆ, ದೇವಸ್ಥಾನಗಳ ಮೇಲೆ ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ರೆ ಬುಲ್ಡೋಜರ್ ಮತ್ತು JCB ರೆಡಿ ಇರುವಂಥ ಸಂಕೇತ ಭಗವಾ. ಎಲ್ಲಿ ಹರಿಸ್ತೀರಿ ಅಂತ, ಎಲ್ಲಿ ಹರಿಸ್ಬೇಕು ಅಂತ ಬಿಡ್ಕೊಂಡಿದ್ದಾರೆ. ಎಲ್ಲಿ ನಾನೇ ಆದ್ಮೇಲೆ ನಾನೇ ಭಗವಾ ಅಂತೀನಿ. ಅದ್ರಾಗ ಭಗವಾ ಜಾಕೆಟ್ ಹಾಕೊಂಡೆ ಪ್ರಮಾಣ ಭಗವಾ ಹಾರಿಸಂಗೆ ವಿಧಾನಸೌಧದ ಮೇಲೆ ಹಾರಿಸಂಗಲ್ಲ, ಅದ್ರ ಕೆಳಗೆ ರಾಷ್ಟ್ರ ಧ್ವಜಕ್ಕಿಂತ ಕೆಳಗಡೆ ಅಂತ. ರಾಷ್ಟ್ರ ಧ್ವಜ ನಮ್ಗೆ ಶ್ರೇಷ್ಠ, ನಮ್ಮ ಸಂವಿಧಾನ, ನಮ್ಮ ರಾಷ್ಟ್ರ ಧ್ವಜ ಎರಡೂ ನಮ್ಗೆ ಶ್ರೇಷ್ಠ. ಅವ್ರಿಗೆ ನಾವು ಗೌರವ ಪಟ್ಟೆ ಕೊಡ್ತಿಲ್ಲ. ಅದಕ್ಕಾಗಿ ಈಗ ಶಿವಸೇನಾ ಇದೆ, ಮುಂಬೈ ಪಾಲಿಕೆ ಮೇಲೆ ಭಗವಾ ಜಂಡ ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ ಭಗವಾ ಸರ್. ಮತ್ತೇನಾದ್ರೂ ಬಿಡ್ಕೊಂಡ್ರೆ ಸರ್ ದೇಶ, ನಮ್ಮ ರಾಜ್ಯ ಉಳಿಬೇಕು, ದೇಶ ಉಳಿಬೇಕು, ಸನಾತನ ಧರ್ಮ ರಕ್ಷಣೆ ಆಗಬೇಕು. ದೇಶದ್ರೋಹಿಗಳು, ಭ್ರಷ್ಟರು, ರಾಜಕಾರಣಿಗಳು ಎಲ್ಲ ಪಾರ್ಟಿಯಾಗಿನ ಸರ್, ಅವರೆಲ್ಲ ಜೈಲಿಗೆ ಹೋಗ್ಬೇಕು. ಅಂತ್ಯಾಗಿ ಮನೆ SIRಗೆ ರಾಜ್ಯದಲ್ಲಿ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಕಡೆಗೆ ಎಚ್ಚರಿಕೆ ಕೊಟ್ಟಿದೆ. SIRಕ್ಕೆ ಯಾವುದೇ ರಾಜ್ಯಗಳು ಮಾಡಬಾರ್ದು, ಎಲ್ಲ ರೀತಿಯಿಂದ ಸಹಕಾರ ಕೊಡಬೇಕು. SIR ಮಾಡೋದ್ರಿಂದ ಕಾಂಗ್ರೆಸ್ನವ್ರಿಗೆ, ಮಮತಾ ಬ್ಯಾನರ್ಜಿಗೆ, ಮುಲಾಯಂ ಸಿಂಗ್ ಯಾದವ್ಗೆ ಯಾಕೆ ತೊಂದರೆ ಆಗ್ಲಿಕ್ಕಂತದೆ? ಇವರೆಲ್ಲ ಫೇಕ್ ವೋಟರ್ಸ್ ಅಲ್ಲ. ಅದರಿಂದ ಇವತ್ತು ತಮಿಳುನಾಡಿನಲ್ಲಿ 1 ಕೋಟಿ ಸದಸ್ಯರು ಸಿಗ್ತಾರೆ. ಇವತ್ತು ಪಶ್ಚಿಮ ಬಂಗಾಳದಂತೂ ದೊಡ್ಡ ಇವರು ಸಂಘರ್ಷ ನಡೆದಿದೆ. ಆಸಾಮದಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಹೊರಗೆ ಹಾಕಲಕತ್ತಾರೆ. SIR ಆಗಬೇಕು. ಬಿಜಾಪುರ ನಗರದಲ್ಲಿ ಸುಮಾರು 15,000 ರಿಂದ 18,000 ಬೋಗಸ್ ಮತದಾರರು ಅಂತ ಹೇಳಿ ಉಳಿದ ಅಂಕಿ ಸಂಖ್ಯೆ, ಹೆಸರು ಎಲ್ಲನೂ ನಾವು ಕೊಟ್ಟಿವಿ ಜಿಲ್ಲಾಧಿಕಾರಿಗಳಿಗೆ. ಅವರು ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳು SIR ಪ್ರಾರಂಭ ಆದ್ಮೇಲೆ ಎಲ್ಲ ಸಾರ್ಟ್ ಆಗ್ತದೆ, ಏನು ಚಿಂತೆ ಮಾಡೋದಷ್ಟು ಜಿಲ್ಲಾಧಿಕಾರಿಗಳ ಮೇಲೆ. ಜಿಲ್ಲಾಧಿಕಾರಿಗಳಂದ್ರೆ ನೇರವಾಗಿ ಅವರು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿಗಳು, ಅವರೇ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಅವರು ಕ್ರಮ ತಗೋತಾರೆ. ಈಗ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೂ ಕೂಡ ಉತ್ಸವ ಆಗಿಲ್ಲ ಅಂದರೆ ನವರಾತ್ರಿ ಉತ್ಸವ ಮಾಡ್ತೀವಿ ಅಂತೇಳಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು. ಆದರೆ ಕೆಲವರು ಏನು ಹೇಳ್ತಾ ಇದ್ದಾರೆ, ನವರಾತ್ರಿ ಉತ್ಸವ ಅಂತ ಆಗ್ಬಾರ್ದು, ವಿಜಯಪುರ ಉತ್ಸವ ಅಂತ ಆಗಲಿ, ಅಥವಾ ಬೇರೆ ಉತ್ಸವಕ್ಕೆ ಹೆಸರು ಕೊಡಿ, ಬಸವಣ್ಣನ ಹೆಸರು ಮಾಡಿ ಅಂತೇಳಿ ಕೂಕರಾಗಿ ನೋಡ್ಬೇಕಾದ್ರೆ MB ಪಾಲ್ರು ಬಸವಣ್ಣ ಮಾಡ್ತಾರೋ, ಆದೇಶ ಮಾಡ್ತಾರೋ, ಅಲ್ಲ. ನಿಮ್ಮ ಅಭಿಪ್ರಾಯ ಯಾವ್ದು ಮಾಡಿ? ಅಭಿಪ್ರಾಯ ನೋಡ್ರಿ, ನವರಸಪುರ ಅದರ ಇತಿಹಾಸ ಏನೈತಿ, ನವರಸಪುರ ಅನ್ನೋದು ಅವಶ್ಯ ಇಲ್ಲ. ಒಟ್ಟು ವಿಜಯಪುರ ಉತ್ಸವ ಮಾಡೋದು ಒಳ್ಳೆಯದು.